ನಮಸ್ಕಾರ ಸ್ನೇಹಿತರೆ. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತ. ಈ ದಿನ ನಾನು ನಿಮ್ಮ ಹತ್ರ ಹಂಚಿಕೊಳ್ಳುವಂಥ ವಿಚಾರ ಬೈಜೂಸ್ ಫೌಂಡರ್ ರವೀಂದ್ರನಾಥನ್ ಅವರಿಗೆ ಸಿಂಗಾಪುರ್ ಹೈಕೋರ್ಟ್ 6 ತಿಂಗಳ ಕಾಲ ಒಂದು ಜೈಲು ಶಿಕ್ಷೆಯನ್ನು ವಿಧಿಸಿರುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಈ ಒಂದು ಕುತೂಹಲಕಾರಿ ಅಂಶವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೈಜೂಸ್ ರವೀಂದ್ರನಾಥನ್ ಅವರು ಒಬ್ಬ ಶಿಕ್ಷಕರಾಗಿದ್ದರು. ಇವರು ಕೇರಳ ಮೂಲದವರು. ಇವರು ಮೊದಲು MBA ವಿದ್ಯಾರ್ಥಿಗಳಿಗೆ ಗಣಿತವನ್ನು ಹೇಳಿಕೊಡುವ ಮೂಲಕ ತಮ್ಮ ವೃತ್ತಿಯನ್ನು ಆರಂಭಿಸಿದರು. ಇವರ ಕಥೆಯೇ ಒಂದು ಕುತೂಹಲಕಾರಿಯಾಗಿದೆ. ಇವರು ಒಂದು ಸಾರಿ ಕ್ಯಾಟ್ ಎಕ್ಸಾಮ್ನನ್ನು ಬರೀತಾರೆ. ಅದರಲ್ಲಿ ಏನಾಗುತ್ತೆ, ಇವರಿಗೆ 100ಕ್ಕೆ 100ರಷ್ಟು ಅಂಕ ಬರುತ್ತೆ. ಆದರೆ ಇವರು ಯಾವುದೇ ಕೋರ್ಸಿಗೆ ಜಾಯ್ನ್ ಆಗೋದಿಲ್ಲ. ಮತ್ತು ತಮ್ಮ ಸ್ನೇಹಿತರಿಗೆ ಒಂದು ದಿವಸ ಇದೇ ಥರ ಯಾವ ಥರ ಎಕ್ಸಾಮ್ ಬರಿಬೇಕಂತ ಹೇಳ್ಕೊಡ್ತಾರೆ. ಇವರ ಒಂದು ಸಲಹೆಯನ್ನು ಸ್ವೀಕರಿಸಿದಂತೆ ಇವರ ಸ್ನೇಹಿತರು ಸಂಪೂರ್ಣವಾಗಿ ಇದರಲ್ಲಿ ಸಕ್ಸಸ್ ಆಗ್ತಾರೆ. ಇದನ್ನು ಮನಗಂಡಂಥ ರವೀಂದ್ರನಾಥನ್ ಅವರು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ನೀವು ಎಕ್ಸಾಮನ್ನು ಬರೆದ್ರೆ ನೀವು ಇದರಲ್ಲಿ ಸಕ್ಸಸ್ ಆಗ್ತೀರಾ ಅಂತಂದೇಳಿ. ಅವರ ಒಂದು ಸಲಹೆ ರೀತಿಯಲ್ಲಿಯೇ ಓದಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸಕ್ಸಸ್ ಆಗ್ತಾರೆ. ಇದರಿಂದ ಉತ್ತೇಜಿತರಾದಂಥ ರವೀಂದ್ರನಾಥ್ ಅವರು ನನ್ನ ಒಂದು ಕಲಿಕೆ ಅಥವಾ ನನ್ನ ಒಂದು ಟೀಚಿಂಗ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ ಎಂದು ಮನಗಂಡ್ತಾರೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ತಾವೇ ಒಂದು ಕ್ಲಾಸನ್ನು ತೆಗೆದುಕೊಳ್ಬಾರ್ದು, ಯಾಕೆ ಕ್ಲಾಸ್ ತೆಗೆದುಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿ ಒಂದು ಕ್ಲಾಸನ್ನು ಶುರು ಮಾಡ್ತಾರೆ. ಇದೇ ಹೊತ್ತಿಗೆ ಏನಾಗುತ್ತೆ, ಭಾರತದಲ್ಲಿ ಒಂದು ಮೊಬೈಲ್ ಮೂಲಕ ಆನ್ಲೈನ್ ತರಗತಿಯನ್ನು ಕೇಳಿಸಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಭಾರತದಲ್ಲಿ ಒಂದು ಡಿಜಿಟಲ್ ಕ್ರಾಂತಿ ಉಂಟಾಗುತ್ತೆ. ಈ ಡಿಜಿಟಲ್ ಕ್ರಾಂತಿಯ ಒಂದು ಉಪಯೋಗವನ್ನು ಪಡೆದಂಥ ಬೈಜೂಸ್ ಅವರು, ರವೀಂದ್ರನಾಥನ್ ಅವರು, ಯಾಕೆ ನಾನು ಆನ್ಲೈನ್ ಕ್ಲಾಸ್ ಮಾಡಬಾರ್ದು ಅಂತಂದೇಳಿ ಆನ್ಲೈನಲ್ಲಿ ತರಗತಿಗಳನ್ನು ಶುರು ಮಾಡ್ತಾರೆ. ಹೀಗೆ ನಿಧಾನವಾಗಿ ತರಗತಿಯನ್ನು ಮಾಡ್ತಾ ತಮ್ಮ ಪಾಟಿಗೆ ತಾವು ಹೋಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ 2019ರಲ್ಲಿ ಪ್ರಪಂಚದಾದ್ಯಂತ ಒಂದು ಕೋವಿಡ್ ಅನ್ನೋ ಮಹಾಮಾರಿ ಬರುತ್ತೆ. ಕೋವಿಡ್ ಅನ್ನೋ ಮಹಾಮಾರಿ ಬರೋದ ಕಾರಣಕ್ಕೆ ಯಾರೂ ತರಗತಿಗಳನ್ನು ಹೋಗೋದಕ್ಕೆ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಬೈಜೂಸ್ ಅವರಿಗೆ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಬೈಜೂಸ್ ರವೀಂದ್ರನಾಥ್ ಅವರು ಈ ಒಂದು ಅವಕಾಶವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರೆ. ತಮ್ಮ ಬೈಜೂಸ್ ಆನ್ಲೈನ್ ತರಗತಿಗಳನ್ನು ತೀವ್ರವಾಗಿ ಹೆಚ್ಚುಗೊಳಿಸ್ತಾರೆ. ಆನಂತರ ಆ್ಯಪನ್ನು ತಯಾರು ಮಾಡ್ತಾರೆ, ಟ್ಯಾಬ್ಲೆಟ್ಗಳನ್ನು ತಯಾರು ಮಾಡ್ತಾರೆ. ಈ ರೀತಿಯಾಗಿ ದೇಶಾದ್ಯಂತ ಬೈಜೂಸ್ ಕ್ಲಾಸ್ಗಳು ಶೀಘ್ರವಾಗಿ ಮತ್ತು ಅತ್ಯಲ್ಪ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡಿತವೆ. ಕೋವಿಡ್ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇದು ಒಂದು ಅನುಕೂಲಕರನೂ ಆಗಿರುತ್ತೆ. ಹೀಗೆ ಶೀಘ್ರಗತಿಯಲ್ಲಿ ಬೆಳವಣಿಗೆ ಕಂಡಂಥ ಬೈಜೂಸ್ ಆನಂತರ ಏನಂದರೆ ಇತರೆ ಕಂಪನಿಗಳನ್ನು ತನ್ನ ಒಂದು ಕಂಪನಿಗೆ ಅಕ್ವೈರ್ ಮಾಡಿಕೊಳ್ಳುತ್ತೆ. ಅಂದರೆ ಈಗ ಆಕಾಶ್ ಅಂತ ಒಂದು ದೆಹಲಿಯಲ್ಲಿರಿ ಒಂದು ಕೋಚಿಂಗ್ ಕಂಪನಿ, ಅದನ್ನು ಅವರು ಅಕ್ವೈರ್ ಮಾಡ್ಕೊತಾರೆ. ಆಕಾಶ್ ಆದಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ, ಹೀಗೆ ಯಾವುದಾದ್ರು ತಮ್ಮದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಎಲ್ಲ ಕಂಪನಿಗಳನ್ನು ಇವರು ಅಕ್ವೈರ್ ಮಾಡ್ಕೊತಾರೆ. ಈ ಅಕ್ವೈರ್ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಿರುವಾಗ ಏನಾಗುತ್ತೆ, ಇವರ ಒಂದು ಕಂಪನಿಯ ಒಳಗಡೆ ಒಂದು ಗವರ್ನೆನ್ಸ್ ವಿಚಾರ, ಅಂದರೆ ಆಡಳಿತದ ವಿಚಾರವಾಗಿ ಒಂದು ಸಮಸ್ಯೆ ತಲೆದೂರುತ್ತೆ. ಇವರು ಭಾರತ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸ್ಗೆ ತಮ್ಮ ಆಡಿಟ್ ರಿಪೋರ್ಟ್ಸನ್ನು ಸರಿಯಾಗಿ ಸಲ್ಲಿಸಿರೋದಿಲ್ಲ. ಹೀಗೆ ಒಂದೊಂದೇ ನಿಧಾನವಾಗಿ ಇವರಲ್ಲಿ ಸಮಸ್ಯೆಗಳು ಉಂಟಾಗಿ ಶುರುವಾಗುತ್ತೆ. ಆದರೆ ಇವರಲ್ಲಿ ನಂಬಿಕೆ ಇಟ್ಟು ವಿದೇಶದ ಸಾಕಷ್ಟು ಇನ್ವೆಸ್ಟರ್ ಇವರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇವರು ಒಂದೇನೆಂದರೆ ಸ್ಟಾರ್ಟ್ಅಪ್ ಲೋಕದ ಒಂದು ಹೀರೋ ಆಗಿ ಕಂಗೊಳಿಸ್ತಾ ಇರ್ತಾರೆ. ಹೀಗೆ ಕಂಗೊಳಿಸಿದಂಥ ಹೀರೋ ನಿಧಾನವಾಗಿ ಇವರ ಮೇಲೆ ಒಂದು ಫೈನಾನ್ಷಿಯಲ್ ಫ್ರಾಡ್ನ ಕುರಿತಾಗಿ ಅಲಿಗೇಷನ್ ಉಂಟಾಗುತ್ತೆ. ಇವರಿಗೆ ಹೂಡಿಕೆ ಮಾಡಿದಂಥ ಹಣವನ್ನು ಇವರು ವಿದೇಶಗಳಿಗೆ ವರ್ಗಾಯಿಸಿದ್ದಾರೆ ಅಂತಂದೇಳಿ ಒಂದು ಅಲಿಗೇಷನ್ ಉಂಟಾಗುತ್ತೆ. ನಿಧಾನವಾಗಿ ಇವರು ಅಕ್ವೈಜೇಷನ್ ತೀವ್ರವಾಗಿ ಮಾಡ್ತಾರೆ. ತೀವ್ರವಾಗಿ ಅಕ್ವೈಜೇಷನ್ ಮಾಡೋದ್ರಿಂದ ಇವರ ಪ್ರಾಫಿಟ್ನಲ್ಲಿ ಕಡಿಮೆ ಆಗುತ್ತೆ. ಇವರ ಪ್ರಾಫಿಟ್ ಕಡಿಮೆ ಆಗೋದ್ರಿಂದ ಇನ್ವೆಸ್ಟರ್ಸ್ ಇವರಿಂದ ಹೊರಗೆ ಬರ್ತಾರೆ. ಇನ್ವೆಸ್ಟರ್ಸ್ ಹೊರಗೆ ಬಂದ ಮೇಲೆ ಇವ್ರಿಗೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ, ಮಾರ್ಕೆಟ್ನಲ್ಲಿ ಶೇರ್ ಕಡಿಮೆ ಆಗುತ್ತೆ. ಹೀಗೆ ನಿಧಾನವಾಗಿ ಇವರು ಒಂದು ಪ್ರಪಾತಕ್ಕೆ ಬೀಳ್ತಾರೆ. ಅಂದರೆ ಇನ್ಸಾಲ್ವೆನ್ಸಿ, ಅಂದರೆ ಬ್ಯಾಂಕ್ರಪ್ಸಿಗೆ ಹೊರಟೋಗ್ತಾರೆ. ಹೀಗೆ ಒಂದು ಕಾಲದಲ್ಲಿ ತೀವ್ರಗತಿಯಲ್ಲಿ ಅತ್ಯಲ್ಪ ಕಾಲದಲ್ಲಿ ಉನ್ನತ ಸ್ಥಾನಕ್ಕೇರಿ ಅದೇ ಅತ್ಯಲ್ಪ ಕಾಲದಲ್ಲಿ ನೆಲಕ್ಕೆ ಬಿದ್ದಂಥ ಒಂದು ಸಂಸ್ಥೆ ಅಥವಾ ವ್ಯಕ್ತಿ
ಬೈಜೂಸ್ ರವೀಂದ್ರನಾಥ್ ಇವರ ಥಿಂಕ್ ಆ್ಯಂಡ್ ಲರ್ನ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಕಂಪನಿ ಇವತ್ತು ಬ್ಯಾಂಕ್ರಪ್ಟ್ ಆಗಿದೆ. ಮತ್ತು ಈ ದಿನ ಯಾವ ಸಿಂಗಾಪುರ್ ಜೈಲು ಅವರಿಗೆ 6 ತಿಂಗಳ ಕಾಲ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸಲ್ಲಿ ಶಿಕ್ಷೆ ವಿಧಿಸಿದೆ. ಅಂದರೆ ಒಬ್ಬ ಮನುಷ್ಯ ಅತ್ಯುನ್ನತವಾಗಿ ಮೇಲೇನೇ ಏರ್ಬೋದು, ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಗೊತ್ತಿರ್ಬೋದು, ಬೈಜೂಸ್ ಸಂಸ್ಥೆ ಭಾರತದ ಕ್ರಿಕೆಟ್ ತಂಡಕ್ಕೆ ಸ್ಪಾನ್ಸರ್ಶಿಪ್ ಮಾಡುತ್ತೆ. FIFA ವರ್ಲ್ಡ್ ಕಪ್ಪಲ್ಲಿ ತಮ್ಮ ಸ್ಪಾನ್ಸರ್ಶಿಪ್ಪನ್ನು ಮಾಡಿರ್ತಾರೆ. ಅಂದರೆ ಅಷ್ಟೇ ಎತ್ತರಕ್ಕೆ ಬೆಳೆದ ಮೇಲೆ ಅದನ್ನು ಒಂದು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಬೈಜೂಸ್ ಅವರ ಮೇಲಿತ್ತು. ಅವರ ಮೇಲಿದ್ದಂಥ ಒಂದು ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಿಸಲಿಲ್ಲ. ಆ ಕಾರಣಕ್ಕಾಗಿ ತಾವೇ ಒಂದು ನಿರ್ಮಿಸಿದ ಸಂಸ್ಥೆಯಿಂದ ತಾವೇ ಕೆಳಕ್ಕೆ ಬಿದ್ದಿದ್ದಾರೆ. ಇದರಿಂದ ಕಲಿಬೇಕಾಗಿರೋದು ಪಾಠ ಏನಂದರೆ, ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟುವುದು ಈಜಿ, ಅದನ್ನು ಉಳಿಸಿಕೊಂಡು ಹೋಗೋದು ತುಂಬ ಕಷ್ಟ. ಸೊ ಇದು ಒಂದು ಮುಂದಿನ ಒಂದು ನವ ಪೀಳಿಗೆಗೆ ಒಂದು ಪಾಠ ಆಗುತ್ತೆ ಅಂತ ನನ್ನ ನಂಬಿಕೆ. ಧನ್ಯವಾದಗಳು ಸ್ನೇಹಿತರೆ.